ಹಾಯ್ ಹಲೋ ನಮಸ್ಕಾರ. ನನ್ನ ಇವತ್ತಿನ ಟಾಪಿಕ್ ಮಾರ್ಕ್ ಮೂವಿನ ನೋಡ್ಕೊಂಡು ಬಂದೆ. ಮೂವಿ ಹೆಂಗಿದೆ, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ, ಏನು ಇಷ್ಟ ಆಯಿತು, ಯಾರ್ಯಾರು ಆ್ಯಕ್ಟಿಂಗ್ ಹೆಂಗಿದೆ ಅಂತ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಬೇರೆ ಥರ ಜಾಸ್ತಿ ಕುಯ್ಯೋಕ್ಕೆ ಹೋಗಲ್ಲ. ಮೂವಿ ಹೆಂಗಿದೆ ಅಂತ ಪಟಾಪಟ್ ಹೇಳ್ಬಿಡ್ತೀನಿ. ಮೂವಿ ಸಕ್ಕತ್ತಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಸುದೀಪ್ ಅವ್ರ ಆ್ಯಕ್ಟಿಂಗ್ ಮಾತ್ರ ಮಸ್ತಾಗಿದೆ. ನೀವು ಕಂಪ್ಲೀಟ್ ಎಂಜಾಯ್ ಮಾಡ್ತೀರಾ. ಸುದೀಪ್ ಸರ್ ಫ್ಯಾನ್ ಅಲ್ಲಾಂದ್ರೂ ನೀವು ಎಂಜಾಯ್ ಮಾಡ್ತೀರಾ. ಹಾಗೆ ವಿಲನ್ನಾಗಿ ಮಾಡಿರೋ ತರುಣ್ ಚಂದ್ರ ಅವರು ಕೂಡ ಸಕ್ಕತ್ತಾಗಿ ಮಾಡೋರೆ. ಇನ್ನು ಹೇಳ್ಬೇಕಂದ್ರೆ ಸ್ಟೋರಿ ನಿಮಗೆ ಸ್ವಲ್ಪ ಮ್ಯಾಕ್ಸ್ ಮೂವಿ ಅದೇ ಥರ ಫೀಲ್ ಕೊಡುತ್ತೆ. ಅದು ಬಂದು 1 ನೈಟ್ ಸ್ಟೋರಿ, ಇದು ಬಂದು 48 ಅವರ್ 2 ಡೇಸ್ ಸ್ಟೋರಿ ಇದೆ. ಬಟ್ ಎಲ್ಲೂ ನಿಮಗೆ ಬೋರ್ ಅನಿಸಲ್ಲ. ಫಸ್ಟ್ ಹಾಫ್ ಬಂದು ಸಕ್ಕ ಸ್ಪೀಡಾಗಿ ಹೋಗುತ್ತೆ. ಹಾಗೆ ಸೆಕೆಂಡ್ ಹಾಫ್ ಸ್ವಲ್ಪ ಸ್ಲೋ ಡೌನ್ ಆದ್ರೂ ಬೋರ್ ಹೊಡೆಯಲ್ಲ ಮೂವಿ ಮ್ಯೂಸಿಕ್ ಕೂಡ ಸಕ್ಕದಾಗೈತೆ. ಈವನ್ ಸಾಂಗ್ಸ್ ಕೂಡ ನನಗೆ ಎಲ್ಲ ಸಾಂಗ್ಸೂ ಚೆನ್ನಾಗಿದೆ ಅನಿಸ್ತು. ಹಾಗೆ ನನಗೆ ಹೈಲೈಟ್ ಸೀನ್ ಅಂದರೆ ಕಾಳಿ ಫೈಟ್ ಸೀನ್ ಮಾತ್ರ ಸೈಕ್ ಸೀನ್, ಅದು ಮಸ್ತಾಗಿದೆ. ಸಕ್ಕತ್ ಆ್ಯಕ್ಷನ್ ಬ್ಲಾಕ್ ಮಾತ್ರ ಅದು. ನನ್ನ ಉದ್ದೇಶ ಇಷ್ಟೇ, ಮೂವಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಹೇಳೋದು. ಹಾಗೆ ಮೂವಿಲಿ ಹೈಲೈಟ್ ಸೀನ್ ಏನು, ಹಾಗೆ ಯಾರೆಲ್ಲ ಆ್ಯಕ್ಟಿಂಗ್ ಹೆಂಗೆ ಮಾಡಿದರೆ, ಚೆನ್ನಾಗಿ ಮಾಡಿಲ್ವ ಅಂತ ಅಷ್ಟೇ ಹೇಳೋದು. ಮಿಕ್ಕಿದೆಲ್ಲ ನೀವು ಥಿಯೇಟ್ರಲ್ಲೇ ಹೋಗಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಯಾರೆಲ್ಲ ವಿಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ವಿಡಿಯೋ ಇನ್ನೂ ಚೆನ್ನಾಗಿ ಮಾಡ್ತೀನಿ, ಇನ್ನೂ ಚೆನ್ನಾಗಿರೋ ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ನಿಮ್ದೆಲ್ಲ ಸಪೋರ್ಟ್ ಹಿಂಗೆ ಇರಲಿ.